ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೊ ಇದು ನಶಿನ್ಯಾಗ 4 ಗಂಟೆ ಲಾಗಿದ್ದು ಸ್ಟಾರ್ಟ್ ಮಾಡಿದ್ದು. ಎದ್ಬಿಟ್ಟಿದ್ರು ಚಂಪು ಡಿಂಪು. ಅವ್ರ ಡ್ಯಾಡಿ ಹೋಗಾರಲ್ಲ, ಅವ್ರಿಗೆ ಒಂಥರ ಮಿಸ್ ಮಾಡ್ಕೊಳತ್ಬಿಟ್ಟಾರ ಅವ್ರ ಡ್ಯಾಡಿನ. ಒಂದು ಸ್ವಲ್ಪ ನಿದ್ದೆ ಮಾಡೋದು ಕರೆಕ್ಟಾಗಿ. ಸೊ ಇನ್ನು ಮಲ್ಕೊಳ್ಳೋದು ಬೇಡ, ಎಷ್ಟೊತ್ತದು 1-2ವರೆಗೆ ಇದ್ದಾರ. ಎಷ್ಟು ಟ್ರೈ ಮಾಡತ್ತೀನಿ ಮಲ್ಕೋತಾರೆ ಏನೋ ಅಂತ ಮಲ್ಕೊಳ್ಳೇ ಇಲ್ಲ. ಇನ್ನು ಮಲ್ಕೊಂಡ್ರೆ ಮತ್ತೆ ಲೇಟಾಗಿ ಹೇಳ್ತೀನಿ ಅಂದ್ಕೊಂಡು ಎದ್ಬಿಟ್ನಿ. ಅವ್ರು ಮಲ್ಕೊಂಡ್ರೆ ಮಲ್ಕೊಳ್ಳಿ, ಇಲ್ಲ ಅಂದ್ರೆ ಹಂಗೆ ಇರಲಿ ಅಂತಂದು ಅವ್ರನ್ನ ಆಟ ಆಡೋಕೆ ಬಿಟ್ಟು ನಾ ಮಾರ್ನಿಂಗ್ ರಂಗೋಲಿ ಹಾಕಾತೀನಿ. ಇನ್ನೂ ಎಷ್ಟು ಕತ್ಲೈತೆ ನೋಡ್ರಿ, 5 ಗಂಟೆ ಆಗಿತ್ತು ನಾ ಹಾಕುವಾಗ. ಒಂದು ಸ್ವಲ್ಪ ಅವ್ರ ಡ್ಯಾಡಿಗೆ ಅಟ್ಯಾಚ್ ಆಗಿದ್ರಲ್ಲ, ಚಂಪು ಏನೋ ಒಂದು ಸ್ವಲ್ಪ ಅಷ್ಟೇನು ಅಟ್ಯಾಚ್ ಆಗಿರಲಿಲ್ಲ. ಬಟ್ ಡಿಂಪು ಐತ್ಲ, ಡಿಂಪುಗೆ ಸ್ನಾನ ಮಾಡಿಸೋದಾಯ್ತು. ಇಬ್ರಿಗೂ ಸ್ನಾನ ಮಾಡಿಸ್ತಿದ್ರು, ತಿನ್ಸೋದು ಇಬ್ರಿಗೂ ತಿನ್ನಿಸ್ತಿದ್ರು, ಮತ್ತು ಎಲ್ಲನೂ ಮಾಡ್ತಿದ್ರು ಈ ಥರ. ಆದರೆ ಡಿಂಪುನ್ ಜಾಸ್ತಿ ಅಂದ್ರೆ ಆಕಿಗೆ ಸ್ವಲ್ಪ ಮೇಲೆ ಹಾಲು ಹಚ್ಚಿವಲ್ಲ, ಆಕಿಗೆ ಬಾಟಲ್ ಹಾಲು ಕುಡ್ಸೋದು, ಮತ್ತು ಏನಾದರೂ ಆಕಿಗೆ ತಿಂತಾಳಂತಂದು ತಿನ್ನಿಸೋದು ಎಲ್ಲ ಆಕಿಗೆ ಏಕ ಹೊತ್ಕೋತಿದ್ರಲ್ಲ. ಹಾಗಾಗಿ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊಳತ್ತಾರ. ಹುಡ್ಕ ಹತ್ಬಿಟ್ಟಾಳ ಆಕಿ. ಹೆಂಗಂತಂದ್ರೆ ಒಂದು ಸ್ವಲ್ಪ ನಿದ್ದೆ ಮಾಡಲಿಲ್ಲ ನೈಟ್ ಡಿಂಪು. ನಾನಿನ್ನು ಮಾರ್ನಿಂಗ್ ಎದ್ದು ವೆಯ್ಟ್ ಲಾಸ್ ಡ್ರಿಂಕ್ನ ಕುಡಿತೀನಿ. ಸೊ ಕುಡಿಯತ್ತಿದ್ನಿ. ಮಾರ್ನಿಂಗ್ ಒಂದು ಸ್ವಲ್ಪ ಈ ಗಿಡದ ಮುಂದೆ ಕುಂತು ಒಂದು ಸ್ವಲ್ಪ ನೀರು ಬಿಟ್ಕೊಂಡು, ಏನಾದರೂ ಪಲ್ಯಕ್ಕೆ ಏನಾದರೂ ಹೆಚ್ಕೊಳ್ಳೋದಿದ್ರೆ ಹೆಚ್ಕೊಂಡು, ಇಲ್ಲ ಕಟ್ ಮಾಡೋದಿದ್ರೆ ಕಟ್ ಮಾಡ್ಕೊಳ್ಳೋದು, ಇಲ್ಲಿ ಮುಂದೆ ಕುತ್ಕೊಂಡು ಮಾಡಿದ್ರೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತಾ. ಏನೋ ಒಂಥರ ಗಿಡ ಎಲ್ಲ ಇರ್ತಾವಲ್ಲ, ಹಾಗಾಗಿ ನಾನೊಂದು ಸ್ವಲ್ಪ ಟೀನು ಕುಡಿಯತ್ತಿದ್ನಿ. ಈಗ ಮಲ್ಕೊಂಡು ಎದ್ಲು. ಎಷ್ಟು 6 ಗಂಟೆ ಮಲ್ಕೊಂಡಾಳ, 6:30ಗೆ ಎದ್ಲು. ರಾತ್ರಿ ಎಲ್ಲ ಮಲ್ಕೊಂಡಿಲ್ಲ. ಆಕಿ ಚಂಪು ಮಲ್ಕೊಂಡಾಳ, ಬಟ್ ಆಕಿನೂ ಒಂದು ಸ್ವಲ್ಪ ಹಂಗೆ ಒಳ್ಳಾಡ್ದ ಮಾಡ್ಯಾಳ. ಸೊ ಒಂದು ಸ್ವಲ್ಪ ಯಾಕೋ ನನಗೂ ಒಂಥರ ಅನ್ನಿಸ್ತು, ಮಲ್ಕೊಳ್ಳೇ ಇಲ್ಲಲ್ಲ ಅವ್ರ ಡ್ಯಾಡಿ. ಭಾಳ ಅಂದ್ರೆ ಭಾಳ ಹಚ್ಕೊಂಡ್ಬಿಟ್ಟಾರ ಅವ್ರ ಡ್ಯಾಡಿನ. ಸೊ ನಮ್ಮ ತೋಟದೊಳಗೆ ಎಷ್ಟು ಕೊಂಡು ಗಿಡ ಇದ್ದು, ಮೊನ್ನೆ ನಮ್ಮ ಮನೆಯವರು ಕ್ಲೀನ್ ಮಾಡಿದ್ರಲ್ಲ, ಸಣ್ಣ ಸಣ್ಣ ಗಿಡ ಎಲ್ಲ ಕಿತ್ತು ಬಿಟ್ಟಾರ. ಕಿತ್ತು ತೆಗೆದ್ಬಿಟ್ರು, ದೊಡ್ಡ ಅಷ್ಟೇ ಇರಲಿ ಅಂತಂದು. ಸೇವಂತಿಗೆ ಹೂವಿನ ಗಿಡ ಎಷ್ಟು ಚಂದ ನಾಟಿದ್ವು ಅಂದ್ರೆ ಅಷ್ಟು ಚಂದ ನಾಟಿದ್ವು ಗುಂಪಾಗ. ಬಟ್ ಹೂ ಆಗಿದ್ದಿಲ್ಲ, ಇನ್ನೇನು ಹಾಕ್ತಿದ್ವು. ನಾನು ಅಂದ್ಕೊಂಡು ಇನ್ನು ಮಂಗಳವಾರಕ್ಕೊಮ್ಮೆ ಸಂತೆ ಒಳಗೆ ಹೂ ತರೋದೆಲ್ಲ ತಪ್ಪತ್ತು ಬಿಡು, ಇಲ್ಲೇ ಎಷ್ಟೊಂದು ಹೂ ಆಗ್ತಾವು, ಪೋಣಿಶ್ ಹಾಕಿದ್ರೆ ಆಯಿತು ಇನ್ನು ಪೂಜೆ ಮಾಡುವಾಗ ಅಂದ್ಕೊಂಡು ಎಲ್ಲ ಕಿತ್ತು ತೆಗೆದ್ಬಿಟ್ಟಾರ. ಸೊ ನಮ್ಮ ಗುಂಡ ಹಾಯ್ ಮಾಡಂದ್ರೆ ಹಾಯ್ ಮಾಡ್ತಾನೆ. ಇಷ್ಟು ಕ್ಯೂಟ್ ಅಂದ್ರೆ ಅಷ್ಟು ಕ್ಯೂಟು ನೋಡ್ರಿ. ಹಾಯ್ ಮಾಡೋದು ನೋಡ್ರಿ, ಹೇಳಿದ ತಕ್ಷಣ ಹಾಯ್ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ. ಎಲ್ಲ ಅಂದರೆ ಎಲ್ಲ ಕಲ್ಸಾತ್ತೀವಿ, ಸಂಸ್ಕಾರ ಇದಲ್ಲ ಮೇನು. ಇನ್ನು ಇದನ್ನು ಸೋಸೋದಿತ್ತು, ಚಳಾರಿಕಾಯಿ ತೊಗೊಂಡು ಬಂದಿತ್ತು ಹೊಲದಾಗಿಂದ. ಸೊ ಅದನ್ನು ಸೋಸ್ಬೇಕಂತ ಕುಂತ್ರ ಇವ್ರ ಕೈ 3 ಜನದ್ದು ಕೈ ಆಡೇ ಬರಬೇಕಲ್ಲ, ಬಿಡಲೇ ಇಲ್ಲ, ಒಂಚೂರು ಎದಕ್ಕೂ ಬಿಡಲಿಲ್ಲ. ಇನ್ನು ಇವರಿಗೆ ಒಂದು ಸ್ವಲ್ಪ ಊಟ ಅದನ್ನೆಲ್ಲ ಮಾಡಿಸಿದ್ರೆ ಆರಾಮಾಗಿ ಮಲ್ಕೋತಾರೇನೋ ಅಂತಂದು ನೋಡಿದ್ನಿ. ಇವರೇನು ಆ ಸ್ಥಿತಿ ಒಳಗಿರಲಿಲ್ಲ. ಸೊ ಇನ್ನು ನಾನು ಅವ್ರಿಗೊಂದು ಸ್ವಲ್ಪ ಆಟಕ್ಕೆ ಕೊಟ್ನಿ. ಇದು ಮೊಬೈಲು ನಮ್ಮ ಅಪ್ಪಾಜಿದು, ಡಿಸ್ಪ್ಲೇ ಹೋಗಿತ್ತು. ಇವಾಗ ನಮ್ಮ ಗುಂಡಗೆ ಮೊಬೈಲ್ ಬೇಕಲ್ಲ ಕೈಯಾಗ ಹಿಡ್ಕೊಳಕ್ಕೆ, ಹಾಗಾಗಿ ಇದನ್ನು ಕೊಟ್ಟು ಕಳಿಸ್ಬಿಟ್ಟಾರ ಅವ್ರು ಆಟ ಆಡೋಕ್ಕಂತಂದು. ನಾನಂದೆ ಡಿಸ್ಪ್ಲೇ ಹಾಕಿದ್ರೆ ಬರ್ತಿತ್ತಪ್ಪ, ಅದು ಏನು ಒಂದು 2 ಸಾವಿರ ಕೊಟ್ಟಿದ್ದೆ, 8-10 ಸಾವಿರ ರೂಪಾಯಿ ಮೊಬೈಲ್ ಅದು ಅಂತಂದೆ. ಇರ್ಲಿ ಬಿಡು, ಅವ್ರಕ್ಕಿಂತ ಹೆಚ್ಚು ಏನೈತಿ ಅಂತ ಅಂದರು. ನೋಡಬೇಕು, ಹೊಸದಕ್ಕೂ ಕೊಟ್ಟು ತೊಗೋತಿನಿಂದಾರ. ಸ್ಕ್ರೀನ್ ಟಚ್ ಅವ್ರ ಹತ್ರ ಸ್ಕ್ರೀನ್ ಟಚ್ ಇಲ್ಲ ಇವಾಗ, ಇದು ಕೀಪ್ಯಾಡ್ ಐತಿ. ಇಷ್ಟು ದಿನ ಸ್ಕ್ರೀನ್ ಟಚ್ ಯೂಸ್ ಮಾಡಿದ್ರು. ವಿಡಿಯೋ ಕಾಲ್ ಮಾಡೋಕೆ ಇಲ್ಲ, ಅವರಿಗೆಲ್ಲ ಭಾಳ ಮಿಸ್ ಮಾಡ್ಕೊಳತ್ತಾರ. ಯಾರಾದರೂ ಓಣ್ಯಾಗಿದ್ರೆ ವಿಡಿಯೋ ಕಾಲ್ ಮಾಡಿರಿ ಅಂತ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡೋದಾಗೈತಿ. ಈ ಸತ ತೊಗೋತೀನಿ ಅಂದಾರ, ಭಾರತ ಅವ್ನಿಗೆ ಬಂತ ಹೋದ್ರೆ ತೊಗೋತೀವಿ ಅಂದಾರ. ಎಲ್ಲ ಅವ್ರಿಗೆ ವಾಟ್ಸಪ್ಪು ಅದೆಲ್ಲ ಡೌನ್ಲೋಡ್ ಮಾಡಿ ಕೊಟ್ಟು ಬರಬೇಕು. ಇವ್ರು ನೋಡಲಿಲ್ಲ ಅಂದ್ರೆ ದಿನಾನ ಹೋಗಲ್ಲ. ಆ ಕಡೆ ನಮ್ಮ ಅಂಟಿನೂ ಹಂಗೆ, ಇವ್ರ ವಿಡಿಯೋ ನೆನಪಾದ್ರು ಅಂದರೆ ಇವ್ರು ವಿಡಿಯೋ ನೋಡೋದು, ಇನ್ನು ಲಾಗ್ ಹಾಕ್ತೀನಲ್ಲ ಲಾಗ್ ನೋಡೋದು, ನೋಡಿದ ತಕ್ಷಣ ಮತ್ತೆ ಫೋನ್ ಮಾಡಿರ್ತಾಳೆ ನಮ್ಮ ಅಂಟಿ, ಹಂಗಾತು, ಹಿಂಗೆ ರೆಡಿಯಾಗಿದ್ರು, ಚೆಂದಾಗಿದ್ರು ಅಂತ ಹೇಳ್ತಿರ್ತಾಳೆ. ಇಷ್ಟು ಮಿಸ್ ಮಾಡ್ಕೋತಾರೆ ಅವರು ಇವ್ರನ್ನ. ಬರ್ರಿ ಅಂತಾರೆ, ಬರೋಕ್ಕಾಗಲ್ದು. ಇನ್ನು ಇಬ್ಬರನ್ನೂ ಮಲಗಿಸಿದ್ನಿ. ಇದೇ ಒಂದು ದೊಡ್ಡ ಕಷ್ಟ, ಇಬ್ಬರನ್ನೂ ಮಲಗಿಸೋದು. ಒಂದು 11:30 ಆಯ್ತು ಅನ್ಸುತ್ತಾ ಇವ್ರು ಮಲಗಿಸೋದ್ರಾಗನ. ಮಲಗಿಸಿ ನಾನು ಇನ್ನು ಸ್ನಾನ ಗೀನ ಮಾಡೋಕೆ ಹೋಗಬೇಕು. ಇವ್ರು ಹೇಳೋದ್ರಾಗನ ಸ್ನಾನ ಮುಗಿಸ್ಕೊಂಡು ಮತ್ತು ಪೂಜೆನೂ ಮಾಡಬೇಕಲ್ಲ. ಭಾಳ ಅಂದ್ರೆ ಭಾಳ ಕಷ್ಟ ಆಗ್ಬಿಟ್ಟೈತಿ. ಅದ್ರಾಗ ಈಕಿ ಗೊರ್ರು ಮಾಡತ್ಬಿಟ್ಟಾಳ ಡಿಂಪು. ನೆಗಡಿ ಆಗಿತ್ತಲ್ಲ, ಮತ್ತು ಗೊರ್ರು ಮಾಡತ್ತಾಳ, ಮೂಗು ಬಂದಾಗತೈತಿ. ಹಾಗಾಗಿ ಇದು ಕಿಡ್ನಿ ರಬ್ ಅಂತಂದು ಇದ್ರಾಗ ಡಾಕ್ಟ್ರ್ ಕೊಟ್ಟಿದ್ದು ನನಗೆ ಇದನ್ನು. ವಿಕ್ಸ್ ಬೇಬಿ ರಬ್ಗಿಂತ ಇದನ್ನು ಹಚ್ಚಿರಿ ಚಲೋ ಐತಿ ಅಂತಂದು. ಡೈರೆಕ್ಟ್ ಈ ಥರ ಅದೇನು ಹಚ್ಚಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಕೈಗೆ ಹಚ್ಕೊಂಡು ಹಚ್ಚಿದ್ರು ನಡಿತೈತಿ. ಕೈಗೆ, ಕಾಲಿಗೆ, ಪಾದ ಇರುತ್ತಲ್ಲ, ಕಾಲಿನ ಪಾದ, ಕೈಗೆ ಮತ್ತು ಹೊಟ್ಟೆಗೆ, ಎದೆಗೆ, ಹಿಂದೆ ಬೆನ್ನಿಗೆ ಎಲ್ಲ ಕಡೆನೂ ಹಚ್ಚಿದ್ರೆ ಒಂದು ಸ್ವಲ್ಪ ರಿಲೀಫ್ ಅನ್ಸುತ್ತೆ ಮಕ್ಕಳಿಗೆ. ಈಗ ಉಸಿರಾಡುವಾಗ ಗೊರ್ರು ಮಾಡೋದು, ಮೂಗು ಕಟ್ಟೋದಾಗಿರುತ್ತಲ್ಲ, ಬೇಕಿದ್ರೆ ಒಂದು ಸಾರಿ ಯೂಸ್ ಮಾಡಿ ನೋಡಿರಿ.
ಭಾಳ ಅಂದ್ರೆ ಭಾಳ ಚಲೋ ಐತಿ ಇದು. ಬೇಬಿ ರಬ್ಕಿಂತ ಬೇಗ ಆ್ಯಕ್ಟಿವ್ ಮತ್ತು ಬೇಗ ರಿಲೀಫ್ ಸಿಗುತ್ತೆ. ಸೊ ಒಂದು ಸ್ವಲ್ಪ ಮಸಾಜ್ ಮಾಡಿಬಿಟ್ರೆ ಮುಗೀತು. ಎದೆಗೆ ಒಂದು ಸ್ವಲ್ಪ ತಲೆಗೆ ಮಕ್ಕಳದು ಗೊರ ಅನ್ನೋದು ಕಫ ಅದೆಲ್ಲ ಕಡಿಮೆ ಆಗುತ್ತೆ. ಇನ್ನು ನಾನು ಭಾಳ ದಿನ ಆಗಿತ್ತು ಎಣ್ಣೆ ಹಚ್ಕೊಂಡಿದ್ದಿಲ್ಲ, ಒಂದು 2-3 ದಿನ ಆಗಿತ್ತು ಎಣ್ಣೆ ಹಚ್ಕೊಂಡಿದ್ದಿಲ್ಲ. ಸೊ ಎಣ್ಣೆ ಹಚ್ಕೋಬೇಕು ಇನ್ನು ತಲೆಗೆ 2-3 ದಿನ ಬಿಟ್ಟು. ಅಂದರೆ ನನಗೆ ಒಂದು ಸ್ವಲ್ಪ ಹೀಟ್ ಜಾಸ್ತಿ ಅಲ್ಲ, ನಾನು ಎಣ್ಣೆ ಹಚ್ಕೊಂಡ್ರೆ ಆಯ್ತು ಅನ್ಕೊಂಡೆ. ಈ ಎಣ್ಣೆ ನಾನು ರೆಡಿ ಮಾಡ್ಕೊಂಡೀನಿ. ಈ ಎಣ್ಣೆದು ಲಾಗ್ ಹಾಕೀನಿ, ಒಂದು ಸಾರಿ ಚೆಕ್ ಮಾಡಿಕೊಡ್ರಿ. ಏನು ಕರಿಬೇವು, ದಾಸವಾಳ ಎಲೆ, ದಾಸವಾಳದ ತಪ್ಪಲ ಮತ್ತು ಉಳ್ಳಾಗಡ್ಡಿ, ಇನ್ನು ಮೆಂತ್ಯಕಾಳು ಇವನ್ನೆಲ್ಲ ಹಾಕಿ ರೆಡಿ ಮಾಡಿದ್ದು. ಇನ್ನು ಹಚ್ಕೊಂಡು ಒಂದು ಸ್ವಲ್ಪ ಮಸಾಜ್ ಮಾಡಬೇಕು. ನನಗೊಂಥರ ರಿಲೀಫ್ ಅನಿಸುತ್ತೆ ಎಣ್ಣೆ ಹಚ್ಕೊಳ್ಳೋದ್ರಿಂದ. ಮತ್ತು ನಾನು ಎಣ್ಣೆ ಹಚ್ಕೊತಿರ್ತೀನಿ, ವಾರದಾಗ ಒಂದು 4 ಸತ ಎಣ್ಣೆ ಹಚ್ಕೊತೀನಿ, 2 ಸತ ತಲೆ ತೊಗೋತೀನಿ, ಭಾಳ ತೊಗೊಳ್ಳಲ್ಲ. ನನಗೂ ಕೋಲ್ಡ್ ಬಡಗ್ಗನ ಆಗ್ಬಿಡುತ್ತೆ. ತಲೆ ತೊಗೊಂಡ್ನಿ ಅಂದ್ರೆ ನೆಗಡಿ ಮೂನ್ಯಾಗ ಇಳಿದು. ಹಾಗಾಗಿ ಈಗ ಸ್ವಲ್ಪ ಅದ್ರ ಮಕ್ಕಳಾಗ್ಯಾವಲ್ಲ, ಅದು ಕಡಿಮೆ ಮಾಡಿಬಿಟ್ಟಿನಿ. ಒಂದು ವಾರಕ್ಕೆ ಒಂದು ಸತಿ ತೊಗೊಳತ್ತೀನಿ. ನನಗೆ ನೆಗಡಿ ಆದ್ರೆ ಅವ್ರಿಗೂ ನೆಗಡಿ ಆಗುತ್ತೆ ಅನ್ನೋದೊಂದು. ಸೊ ಇನ್ನು ನಮ್ಮ ಮನೆಯವರು ಡ್ಯೂಟಿಗೆ ಹೋದ್ರಲ್ಲ, ಅವರು ಅರಿಬಿ ಎಲ್ಲ ಮಡಿಚಿಡ್ಬೇಕು. ಇಷ್ಟು ದಿನ ಅವರು ನಮ್ಮ ಮನೆಯವ್ರು ಹೋದ್ರಲ್ಲ, ಇವಾಗ ಇಷ್ಟು ದಿನ ಅವ್ರಿಗೆ ಏನೇನು ಬೇಕು ಎಲ್ಲ ಐಟಮ್ಸು ತೊಗೊಂಡಿರ್ತಾರೆ. ಅದ್ರೊಳಗೆ ನನಗೆ ಯಾವ ಬೇಕೋ ಅವ್ನು ಇಟ್ಕೊಂಡು ಅವರಿಗೆ ಅಷ್ಟೇ ಯೂಸ್ ಇದ್ದಿದ್ದನ್ನೆಲ್ಲ ತೆಗೆದಿಡ್ಬೇಕಿನ್ನು. ಇನ್ನು ಸೋಪು ಆಲ್ಮಂಡ್ ಸೋಪನ್ನ ತೊಗೊಂಡು ಬಂದಿದ್ದರು. ಇದು ಈಗ ವಿಂಟರಿಗಂತೂ ಭಾಳ ಚಲೋ ಐತಿ ಇದು. ಚಳಿಗಾಲಕ್ಕೆ ಮೈ ಕೈ ಹೊಡಿತಿರ್ತಾವಲ್ಲ, ಇದು ಭಾಳ ಚಲೋ ಐತಿ. ಅಂದ್ರೆ ಕ್ಯಾಂಟೀನ್ದೊಳಗೆ ತೊಗೊಂಬಂದಿರ್ತಾರಲ್ಲ, ಹಂಗಾಗಿ ನಮಗೊಂದು ಸ್ವಲ್ಪ ಆಫರ್ನೊಳಗೆ ಇರ್ತಾವೆ ಇವು. ಇದನ್ನ ಯೂಸ್ ಮಾಡ್ಬೇಕು ಅಂದ್ಕೊಂಡೀನಿ. ನಾ ಅವರಿಗೂ ಸೋಪ್ ಚೇಂಜ್ ಮಾಡೀನಿ ನಾನು. ನನ್ನ ಫ್ರೆಂಡ್ ಒಬ್ಬಳು ಸಜೆಸ್ಟ್ ಮಾಡಿದ್ಲು, ಇಲ್ಲ ಇದು ಹಿಮಾಲಯಕ್ಕಿಂತ ಇದು ಬೆಸ್ಟ್ ಐತಿ, ಒಂದು ಸಾರಿ ಟ್ರೈ ಮಾಡು ನೋಡು ಅಂತಂದು. ಹಾಗಾಗಿ ಟ್ರೈ ಮಾಡತ್ತೀನಿ. ಯಾವ ಸೋಪು ಅದ್ರ ಡೀಟೇಲ್ಸ್ನು ನೆಕ್ಸ್ಟ್ ವ್ಲಾಗೊಳಗೆ ಹೇಳ್ತೀನಿ. ಸೊ ಇನ್ನು ಇವಳನ್ನ ಮಲಗಿಸೋದು ಒಂದು ದೊಡ್ಡದಾಯಿತು. ಎದ್ದ ಮೇಲೆ ಮಲ್ಕೊಳ್ಳೋದು ಭಾಳ ಕಷ್ಟ ಇವರು. ಇನ್ನು ನಮ್ಮದು ಎಲ್ಲ ಕೆಲಸ ಆಗಬೇಕು, ಎಲ್ಲ ಬೇಕಲ್ಲ. ಜಳಕ ಮಾಡ್ಕೊಂಬರೋ ಅಷ್ಟರೊಳಗೆ ಎದ್ದಿದ್ಲು. ಇನ್ನು ಆಕಿನ ಸಮಾಧಾನ ಮಾಡಿ ಪೂಜೆ ಮಾಡಬೇಕು. ಪೂಜೆ ಮಾಡಿಕೊಂಡು ಒಂದು ಸ್ವಲ್ಪ ಅಡುಗೆ ಮಾಡಬೇಕು. ಯಾಕಂದ್ರೆ ಮಾರ್ನಿಂಗು ನಾಷ್ಟ ಮಾಡ್ಬೇಕು ಅಂದ್ಕೊಂಡಿವೆ. ಇವತ್ತು ಅದ್ರಾಗ ಯಲ್ಲಮ್ಮ ಗುಡ್ಡಕ್ಕೆ ಹೋಗ್ಯಾರ ನಮ್ಮ ಮನೆಯೊಳಗೆ. ಸೊ ರೊಟ್ಟಿ ಎಲ್ಲ ಮಾಡಬಾರ್ದು ಅಂತ ಅಂದ್ಕೊಂಡು ಒಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡು ತಿಂದ್ರಾತು. ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಬಿಸಿ ಬಿಸಿ ರೈಸು, ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡು ತಿಂದು ಈವ್ನಿಂಗ್ ಏನಾದರೂ ಚಪಾತಿ ಏನಾದರೂ ಮಾಡ್ಕೊಂಡ್ರಾತು ಅಂದ್ಕೊಂಡ್ವಿ. ಸೊ ನಾನು ಇವಾಗ ವಿಂಟರ್ಲ, ಚಳಿಗಾಲಕ್ಕೆ ಯಾವ ಥರ ಸ್ಕಿನ್ ಕೇರ್ ಮಾಡ್ತೀನಿ ಅಂತಂದ್ರೆ, ವ್ಯಾಸ್ಲಿನದ್ದು ಐತ್ಲ, ಸೊ ವ್ಯಾಸ್ಲಿನ್ ಹಚ್ಕೋತೀನಿ ನಾನು. ಇದು ಒಂಥರ ಹೆಂಗಂದ್ರೆ ಕ್ರೀಮು. ವ್ಯಾಸ್ಲಿನ್ ಅಂತಂದ್ರೆ ಡಬ್ಬಿ ಒಳಗೆ ಬರ್ತಲ್ಲ, ಆ ಥರ ಅಲ್ಲ, ಒಂದು ಲೋಷನ್ ಥರ ಐತಿ. ವ್ಯಾಸ್ಲಿನ್ದು ಬಾಡಿ ಲೋಷನ್ ಐತಿ, ಅದನ್ನು ಹಚ್ಕೊಂಡಿರ್ತೀನಿ ನಾನು ಕೈಗೆ ಕಾಲಿಗೆ. ಇವಾಗ ಹೆಂಗಂದ್ರೆ ನಮ್ಮದು ಗುಡ್ಡದ ಸೈಡ್ ಆಗತ್ತಲ್ಲ ಮನೆ, ಎಲ್ಲ ಒಡೆದು ಹೆಂಗಾಗಿರ್ತಾವಂದ್ರೆ ಕೈ ಕಾಲು ನೋಡಂಗಿಲ್ಲ. ನಮ್ಮ ಕಾಲು ನಮ್ಮ ಕೈ ನೋಡ್ಕೊಂಡ್ರೆ ನಮ್ಗೆ ಒಂಥರ ಅನ್ಸಿರುತ್ತೆ. ಎಷ್ಟು ನೀಟಾಗಿ ಇಟ್ಕೊಳಕ್ಕೆ ಹೋದ್ರೂ ಅದು ಈ ಚಳಿಗಾಲಕ್ಕೆ ಅದು ಒಂದು ಗಾದೆನೇ ಐತಿ. 6 ಕಾಸಿಗೆ ಹೋಗು ಹೆಣ್ಣು 3 ಕಾಸಿಗೆ ಹೋಗುತ್ತಂತ ಚಳಿಗಾಲದಾಗ ಅಂತ ಹೇಳ್ತಾರೆ. ಸೊ ಹಚ್ಕೊಂಡ್ಮೇಲೆ ಇನ್ನು ಬೋರೋಪ್ಲಸ್ಸು, ಒಂದು ಸ್ವಲ್ಪ ಬೋರೋಪ್ಲಸ್ದು ಅಂದ್ರೆ ಪತಂಜಲಿದು ಅಲೋವೆರಾ ಇತ್ತು, ಅದನ್ನು ಆಗೈತೆ ಅದು. ಹಿಂಗಾಗಿ ನಮ್ಮ ಮನೆಯವ್ರಿಗೆ ಒಂದು ಅಲೋವೆರಾ ಜೆಲ್ ತೊಗೊಂಡು ಬರ್ರಿ ಅನ್ನೋಣ, ಅವರು ಬೋರೋಪ್ಲಸ್ ತೊಗೊಂಡು ಬಂದಾರ ಅಲೋವೆರಾ ಜೆಲ್ಲು. ಅದು ಬಾಡಿ ಮತ್ತು ಫೇಸಿಗೆಲ್ಲನೂ ಹಚ್ಕೊಡ್ಬೋದು. ಅಂದ್ರೆ ಭಾಳ ಚಲೋ ಐತೆ ಅದು. ಒಂಥರ ಮಾಯಿಶ್ಚರೈಸರ್ ಆಗಿ ಆ್ಯಕ್ಟ್ ಆಗುತ್ತೆ. ಏನಂತಂದ್ರೆ ಫಸ್ಟು ಹೆಣ್ಮಕ್ಳಿಗೆ ಹೇಳೋದೊಂದು, ಸನ್ಸ್ಕ್ರೀನು ಮತ್ತು ಮಾಯಿಶ್ಚರೈಸರ್ ಇವು ಎರಡೇ ಇದ್ರೆ ಸಾಕು. ಏನೂ ಯಾವ ಕ್ರೀಮು ಅದು ಇದು ಏನೂ ನೆಸಸರಿನೇ ಇಲ್ಲ ನಮ್ಮ ಸ್ಕಿನ್ ಭಾಳ ಚಲೋ ಇರ್ಬೇಕಂದ್ರೆ. ಸನ್ಸ್ಕ್ರೀನು ಎಲ್ಲ ಕಡೆ ಸಿಗುತ್ತೆ. ನಾನು ಲೋಟಸ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ನಿ. ಅದು ಸಣ್ಣದ 240 ಏನೋ ಐತಿ. ಅದು ಬಿಟ್ರೆ ಇವಾಗ ಇದೊಂದು ಬಾಡಿ ಲೋಷನ್ ತೊಗೊಂಡು ಬಂದಾರ ಹೊಸ್ದಾಗಿ. ಅದನ್ನು ಇನ್ನೂ ಯೂಸ್ ಮಾಡಿಲ್ಲ ಒಂದು ಸಾರಿನೂ. ಯಾವಾಗಾರ ಹೋದಾಗ ಯೂಸ್ ಮಾಡಿದ್ರೆ ಆಯ್ತು ಅಂದ್ಕೊಂಡು ಇಷ್ಟ ನಂದು. ನಾನು ಫಸ್ಟು ಮಾಯಿಶ್ಚರೈಸರ್ ಆಗಿ ಅಲೋವೆರಾ ಜೆಲ್, ನೀವು ನಾರ್ಮಲ್ ಅಲೋವೆರಾ ಜೆಲ್ ಇದ್ದರೂ ಹಚ್ಕೊಳ್ರಿ, ಅದಕ್ಕೇನಿಲ್ಲ. ಹಚ್ಕೊಂಡು ಅದ್ರ ಮೇಲೆ ಯಾವ್ದಾರು ಕ್ರೀಮ್ ನೀವು ಯಾವ್ದು ಯೂಸ್ ಮಾಡ್ತೀರ ಅದನ್ನು ಯೂಸ್ ಮಾಡಿ. ನಾ ಕ್ರೀಮ್ ಯೂಸ್ ಮಾಡಬೇಡ್ರಿ ಅಂತ ಹೇಳಲ್ಲ. ಬಟ್ ಈ ಕ್ರೀಮ್ ಯೂಸ್ ಮಾಡೋಕ್ಕಿಂತ ಒಂದು ಸನ್ಸ್ಕ್ರೀನು, ಒಂದು ಮಾಯಿಶ್ಚರೈಸರ್ ಇಟ್ಕೊಂಡ್ಬಿಟ್ರೆ ಸಾಕು. ಎಲ್ಲೇ ಹೋದ್ರೂ ಎಂಥ ಬಿಸಿಲಿದ್ರೂ ಐತಲ್ಲ, ನಮ್ಮ ಸ್ಕಿನ್ ಏನೂ ಆಗಲ್ಲ. ಇನ್ನು ಎದ್ಲು ನೋಡ್ರಿ, ಮನ್ಗಿಸಿ ಒಂದು ಸ್ವಲ್ಪ ಪೂಜೆ ಮಾಡುವಷ್ಟರೊಳಗೆ ಎದ್ಲು. ಆಕಿನ್ನ ಗಾಡಿ ಒಳಗೆ ಕುಂದ್ರಿಸಿ ಒಂದು ಸ್ವಲ್ಪ ನಾಷ್ಟ ಮಾಡಿದ್ರೆ ಆಯ್ತು ಅನ್ಕೊಂಡ್ನಿ. ಹೆಂಗಂದ್ರೆ 3 ಜನ ಆಗಿಬಿಡ್ತಾರಲ್ಲ, ಒಬ್ಬರು ಮಕ್ಕೊಂಡ್ರೆ ಇಬ್ರು ಎದ್ದಿರ್ತಾರೆ, ಇಬ್ಬರು ಮಕ್ಕೊಂಡ್ರೆ ಒಬ್ರು ಎದ್ದಿರ್ತಾರೆ. 3 ಜನ ಒಂದು ಸಾರಿ ಮಲ್ಕೊಳ್ಳೋದೇ ಇಲ್ಲ. ಒಂದು ಸ್ವಲ್ಪ ಚಂಪುನು ಎದ್ಲು. ಚಂಪು ಸ್ವಲ್ಪ ಕಾಟ ಕೊಡಲ್ಲ ನನಗೆ, ಸೈಲೆಂಟು. ಡಿಂಪು ಜಾಸ್ತಿ ಕಾಟ ಕೊಡ್ತಾಳೆ. ಡಿಂಪುದ ನಂಗೆ ಟೆನ್ಷನ್ನು, ಕುಂತಲ್ಲಿ ಕುಂದ್ರಲ್ಲ, ನಿಂತಲ್ಲಿ ನಿಂದ್ರಲ್ಲ. ಮತ್ತು ಆಕೆಗೆ ಏನರ ಏನು ಬೇಕಾದ್ರೂ ಬಾಯಾಗ ಇಟ್ಕೊಳತ್ಬಿಟ್ಟಾಳ. ಮನೆ ಎಲ್ಲ ಕ್ಲೀನ್ ಮಾಡ್ಬೇಕಾಕೇನು, ಸುತ್ತಮುತ್ತ ಏನೈತಿ ಏನಿಲ್ಲ ನೋಡ್ಕೋಬೇಕು. ಬಟ್ ಚಂಪು ಹಾಗಲ್ಲ, ಸೈಲೆಂಟ್ ಆಕೆ. ಸ್ಮೈಲ್ ಮಾಡ್ತಾಳೆ ಆಕೆ. ಹಾಗಾಗಿ ಅವಳು ಎದ್ದಿದ್ಲಲ್ಲ,
ಸೊ ಆಕಿನ ಒಂದು ಸ್ವಲ್ಪ ಬಿಸಿಲಿಗೆ ಕರ್ಕೊಂಡು ಕುಂತ್ರ ಆಯ್ತು ಅಂದ್ಕೊಂಡು ಎಷ್ಟು ಯಾವಾಗಲೂ ಯಾವ ಲಾಗೊಳಗೋರು ನೋಡ್ರಿ ನನ್ನ ಚಂಪು ಯಾವಾಗಲೂ ಸ್ಮೈಲ್ ಮಾಡ್ತಿರ್ತಾಳೆ. ಡಿಂಪುನ ಆಕಿನ ಪಾಡಿಗೆ ಆಕಿನ ಆಟ ಆಡಕ್ಕೆ ಬಿಟ್ಬಿಟ್ಟಿನಿ. ಇನ್ನು ಆಕಿನ ತೊಡ್ಕೊಂಡೆ ಅಂದ್ರೆ ಈಕಿಗೆ ಹಾಲು ಕೊಡೋಕ್ಕೂ ಬಿಡಲ್ಲ, ಹಂಗತ್ರ ಮಾಡ್ತಾಳೆ. ಇನ್ನು ನಮ್ಮ ಚಂಪು ಹಾಲು ಕುಡಿಯತ್ಲಂದ್ರೆ ಅಟ್ಲೀಸ್ಟ್ ಜಳಕ ಮಾಡಿ ಬಂದು ಡ್ರೆಸ್ ಹಾಕ್ಬೇಕಾದ್ರೆ ಒಂದಿಷ್ಟು ಅವಳಿಗೆ ಯಾಕೋ ಸೇರನ ವಲ್ಲಕ್ಕಿ ಹೆಂಗಾದ್ರೂ ಮಾಡಿ ಅವ್ರನ್ನ ಅಟ್ಯಾಚ್ ಮಾಡ್ಬೇಕು ಅನ್ನೋದೈತಿ. ಇನ್ನು ಹಾಲು ತೊಗೊಂಬಂದರು, ಒಂದು 9:30 ಹಿಂಗಾಗಿತ್ತು. ಹಾಲು ಲೇಟಾಗಿ ತೊಗೊಂಬಂದರು. ಹಾಲನ್ನ ಕಾಯಿಸ್ಬೇಕು. ಮೇನ್ ನಮ್ಗೆ ಮಾರ್ನಿಂಗು ಈವ್ನಿಂಗು ಹಾಲು ಬೇಕು. ಡಿಂಪು ಹಾಲು ಕುಡಿತಾಯಿಲ್ಲ, ಆಕಳದ ಹಾಲು ಹಚ್ಚಿವಿ ನಾವು. ಮತ್ತು ಏನು ಮಾಡೋಕ್ಕಾಗಲ್ಲ, ಇಬ್ಬರಲ್ಲ. ಸುಮ್ಮನೆ ಏನು ಎದೆ ಹಾಲು ಸಾಲುತ್ತೆ, ಬಟ್ ಎದೆ ಹಾಲು ಮ್ಯಾಲಿದು ಹಾಕ್ತೀವಿ, ಬಟ್ ಹಾಲು ಮುಖ್ಯ ಅಲ್ಲ. ಹಾಗಾಗಿ ಇನ್ನು ಯಾವಾಗ್ಲೂ ಎಲ್ಲನೂ ಮಾಡ್ಕೊತ ಕುಂದ್ರಕ್ಕಾಗಲ್ಲ. ಸೊ ಒಂದು 4 ಟೈಮ್ ಅವ್ರಿಗೆ ಏನಾದರೂ ತಿನ್ನಿಸಿರ್ತೀನಿ ನಾನು, ಬಟ್ ಉಳ್ದಿದ್ದು ನೈಟ್ ಟೈಮೆಲ್ಲ ಹಾಲು ಬೇಕು ಅಲ್ಲ. ಹಾಗಾಗಿ ಇನ್ನು ಒಂದು ಟೈಮ್ ಒಂದು 11 ಗಂಟೆ ಆತು ಅನ್ಸುತ್ತೆ. ಹಾಲೆಲ್ಲ ಕುಡಿದಿದ್ರಲ್ಲ, ಎದ್ರು ಸ್ನಾನ ಗಿನ ಮಾಡಿಸಿದ್ರೆ ಆತು ಅನ್ಕೊಂಡ್ವಿ, ಬಟ್ ಸ್ನಾನ ಮಾಡ್ಸೋಕ್ಕಾಗಲಿಲ್ಲ. ಪೋಲಿಯೋ ಹಾಕಿದ್ರಲ್ಲ, ಎಲ್ಲರೂ ಕೇಳತ್ತಿದ್ರಿ ಪೋಲಿಯೋ ಎಷ್ಟು ಮಂತದ್ದು ಅಂತ ಅಂದು. ಅದು ಪೋಲಿಯೋ ಬಂದು 9 ತಿಂಗಳದ್ದು ಪೋಲಿಯೋ ಕಂಪಲ್ಸರಿ ಏನೋ ಅಂತ ಕೇಳತ್ತಿದ್ರಿ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಕಂಪಲ್ಸರಿ ಅವೆಲ್ಲ. ನಾನು ಒಂದು ಲಾಗ್ ಮಾಡ್ತೀನಿ ಅದಕ್ಕೋಸ್ಕರ. ಆ್ಯಂಡ್ ನಂಗೆ ನೆಕ್ಸ್ಟ್ ಒಬ್ಬರು ಸಿಸ್ಟರ್ ಮೆಸೇಜ್ ಮಾಡಿದರು, ಸಮೃದ್ಧಿ ಅಂತಂದು. ಹಾಯ್ ಸಮೃದ್ಧಿ, ಆರಾಮಿದ್ದೀರಾ ನೀವು? ನಾವಂತೂ ಆರಾಮದೀವಿ ಇಲ್ಲೇ. ನಿಮ್ಮ ಫ್ಯಾಮಿಲಿ ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ಅಣ್ಣ ಡ್ಯೂಟಿಗೆ ಹೋಗಿದ್ದಾರಲ್ಲ, ಸೊ ಅವರು ಸೇಫ್ ಆಗಿರಲಿ ಅಷ್ಟೇ ನಾನು ಬೇಡ್ಕೊಳ್ಳೋದು. ಯಾಕಂದ್ರೆ ಪ್ರತಿಯೊಬ್ಬರು ಆರ್ಮಿ ಒಳಗಿರೋರು ಫ್ಯಾಮಿಲಿದು ಕಷ್ಟ ಒಂದೇ ಥರ ಇರುತ್ತೆ. ಅಮೌಂಟ್ ಬರುತ್ತೆ ಅನ್ನೋದೊಂದು ಬಿಟ್ರೆ ಕಷ್ಟ ಮಾತ್ರ ಒಂದೇ ಥರ ಇರುತ್ತೆ. ಬಿಟ್ಟಿರೋದು ಸಂಕಟನೇ ಬೇರೆ. ಅದು ಮಕ್ಕಳು, ತಂದೆ ತಾಯಿ, ಹೆಂಡತಿ ಎಲ್ಲರನ್ನೂ ಬಿಟ್ಟಿರೋದಂದ್ರೆ ಸಾಮಾನ್ಯ ಅಲ್ಲದು. ನಾವು 2-3 ದಿನ ಬಿಟ್ಟು ಎಲ್ಲರೂ ಹೋಗ್ತೀವಿ ಅಂದ್ರೆ ಮತ್ತೆ ನಮ್ಗೆ ಹಳ ಅನಿಸ್ತಿರುತ್ತೆ. ಇನ್ನು ಅವ್ರು 3-3, 4-4 ತಿಂಗಳ ಹೋಗಬೇಕು. ಸೊ ಆದಷ್ಟು ರೆಸ್ಪೆಕ್ಟ್ ಎಲ್ಲರೂ ಕೊಡ್ತಾರೆ ಆರ್ಮಿಯವ್ರು ಅಂದ್ರೆ. ಬಟ್ ಇನ್ನೊಂದು ಬೇಜಾರು ಏನಂದ್ರೆ, ರಿಟೈರ್ಡ್ ಆಗಿ ಬಂದಮೇಲೆ ಅವ್ರಿಗೆ ರೆಸ್ಪೆಕ್ಟ್ ಅನ್ನೋದೇ ಇರೋಲ್ಲ. ಇದ್ದಾಗ ಕೊಡುವಂಥ ರೆಸ್ಪೆಕ್ಟು ರಿಟೈರ್ಡ್ ಆದಮೇಲೆ ಯಾಕೆ ಕೊಡಲ್ಲ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಸೊ ಸಮೃದ್ಧಿಯವರು ತೇರ್ದಾಳವ್ರಂತ, ಇಲ್ಲೇ ನಮ್ಮ ಸೈಡ್ನ ತೇರ್ದಾಳ್ ಬೀಳಿಗೆ ಕಡೆ. ನಂಗೆ ಖುಷಿ ಆಯಿತು ನನ್ನ ವಿಡಿಯೋ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರು. ನೀವು ನನಗೆ ಇದೇ ಥರ ಸಪೋರ್ಟ್ ಮಾಡಿರಿ. ಹಂಗೆ ದೇವರು ನಿಮ್ಗೆ ಆಯುಷ್ಯ, ಆರೋಗ್ಯ, ಸಂಪತ್ತು ಎಲ್ಲ ಕೊಡಲಿ. ನಿಮ್ಮ ಫ್ಯಾಮಿಲಿನ ಒಂದು ಸ್ಟ್ರೆಂತ್ ಆಗಿರುವಂಥ ನಿಮ್ಮ ಹಸ್ಬೆಂಡು ಯಾವಾಗಲೂ ಸೇಫ್ ಆಗಿರಲಿ, ನಾ ಅಷ್ಟೇ ಬೇಡ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಆ್ಯಂಡ್ ನಿಮಗೂ ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡತ್ತಿರಲ್ಲ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವಿಷ್ಟು ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡೋದು, ನಿಮ್ಮ ಪ್ರತಿಯೊಬ್ಬರು ಕಮೆಂಟ್ ಓದ್ತಿರ್ತೀನಲ್ಲ, ನನಗೆ ಆಗುವಂಥ ಖುಷಿನ ಬೇರೆ. ಇನ್ನೊಂದು ನೆಕ್ಸ್ಟ್ ನಾನು ನಿನ್ನೆ ಒಂದು ಸ್ಕೀಮ್ ಹೇಳಿದ್ನಲ್ಲ, ಅದ್ರ ಬಗ್ಗೆ ಜಾಸ್ತಿ ಜನ ಕಮೆಂಟ್ ಹಾಕಿದ್ರಿ. ಅದನ್ನು ನಂಗೆ ಹೇಳ್ಬೇಕು ಅನ್ನಿಸ್ತು, ಯಾಕಂದ್ರೆ ಮುಂದೆ ಹಾಕೋದು ಸರಿ ಅಲ್ಲ. ಈ ಸ್ಕೀಮ್ ಹೆಸರು ಬಂದು ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಅಂತಂದು 2023 ಒಳಗೆ ಯಾರ್ಯಾರು ಪ್ರೆಗ್ನೆಂಟ್ ಇದ್ರಿ ಅಲ್ಲ, ಸೊ ಅವರಿಗೆಲ್ಲ ಅಮೌಂಟ್ ಬರುತ್ತಾ 11,000 ಅಂತಂದು ಘೋಷಣೆ ಮಾಡ್ಯಾರಂತ ಪ್ರಧಾನಮಂತ್ರಿಯವರು. ಎಲ್ಲ ಕಡೆ ಕಂಪ್ಯೂಟರ್ ಸೆಂಟ್ರ್ ಒಳಗೆ ಅವೈಲೇಬಲ್ ಐತಿ. ಓವರಾಲ್ ಇಂಡಿಯಾ ಐತಿ. ಕರ್ನಾಟಕ ನನಗೆ ಗೊತ್ತು, ನಂಗೆ ಅಷ್ಟು ಕ್ಲಿಯರ್ ಇಲ್ಲಿದು, ಬಟ್ ಓವರಾಲ್ ಐತಿ ಅಂತ ಹೇಳಿದಾರೆ. ಬೆಂಗಳೂರಲ್ಲಿ ಇರೋರು ಹಾಕ್ಬೋದು, ಮಂಗಳೂರಲ್ಲಿರೋರು ಹಾಕ್ಬೋದು, ಇಲ್ಲ ನಮ್ಮ ಹಲಗಲಿಯೊಳಗೆ ಇರೋರು ಹಾಕ್ಬೋದು, ಅದಕ್ಕೆ ಏನಂತ ಇಲ್ಲ. ಬಟ್ ಪಾಪು ಏನೈತಲ್ಲ 1 ವರ್ಷದೊಳಗೆ ಇರಬೇಕು ಅಂತ ಏನೋ ಐತಂತ, ಬಟ್ ನಂಗೆ ಅಷ್ಟು ಕ್ಲಾರಿಟಿ ಇಲ್ಲ. ಒಂದು ಸಾರಿ ನೀವು ಹಾಕುವಾಗ ಕೇಳ್ಕೊಂಡು ಬರ್ರಿ. ರೇಷನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲನೂ ಬೇಕು. ಇರದೇ ಇರೋರಿಗೆ ಬೇರೆ ಆಪ್ಷನ್ ಐತಿ. ಫಾರ್ ನಮ್ಮದು ರೇಷನ್ ಕಾರ್ಡ್ ಇಲ್ಲ ಇವಾಗ, ಹಾಗಾಗಿ ನಮ್ಗೆ ಏನು ಬರುತ್ತೆ ಅಂದ್ರೆ ಏನಾದರೂ ಆಪ್ಷನ್ಸ್ ಹೇಳ್ತಾರೆ. ಸೊ ಟ್ರೈ ಮಾಡಿರಿ, ಯಾರೂ ಬಿಡಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟು ಈ ಲಾಗ್ನ ಇಲ್ಲ ಏನು ಮಾಡ್ತಿದ್ದೀನಿ, ಅವ್ರು ಮಲ್ಕೊಂಡ್ಮೇಲೆ ಎಲ್ಲ ಕೆಲಸ ಭಾಳ ಎಲ್ಲ ಹತ್ತಿಡೋದು, ನೀಟಾಗಿ ಎಲ್ಲ ಹತ್ತಿಟ್ಟು ಕೈಕಂಬರಿ ತೊಗೊಂಡು ಇನ್ನು ಅವರಿಗೆ ಎರ್ದಿರ್ತೀವಲ್ಲ ಪೂಜೆ ದೇವರಿಗೆಲ್ಲ ದೀಪ ಹಚ್ಚಿ ಒಂದು ಸ್ವಲ್ಪ ಲೋಬಾನ್ ಹಿಡಿದು ಬಿಡ್ತೀವಿ. ಲೋಬಾನ್ ಹಿಡಿದು ನೆದರ್ ತೆಗೆದು ಅಂಗಾರ ಹಚ್ಚಿದ್ರೆ ಮುಗೀತು, ಅವ್ರು ಮಲ್ಕೋತಾರೆ. ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಲಾಗ್ ಹೆಂಗಾಯಿತು ಏನಿದ್ರು ನಿಮ್ಗೆ ಇನ್ನೂ ಡೌಟ್ಸ್ ಇದ್ರೆ ನಂಗೆ ಕಮೆಂಟ್ಸ್ ಬಾಕ್ಸ್ ಒಳಗೆ ಹಾಕಿ. ಇದ್ದದ್ದು ನಿಮ್ಗೆ ಡೌಟ್ಸ್ ಏನೇನೈತಲ್ಲ, ನಾನೊಂದು ಸಪ್ರೇಟ್ ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿರಿ. ಈ ಸ್ಕೀಮ್ ಬಗ್ಗೆ ಆದಷ್ಟು ನಿಮ್ಮ ಆಜು ಬಾಜುದವ್ರಿಗೆ ಹೇಳ್ರಿ, ಒಂದು ಸ್ವಲ್ಪ ಹೆಲ್ಪ್ ಆಗುತ್ತಾ. ಎಲ್ಲ ನೀಟಾಗಿಟ್ಟು ಇನ್ನು ಮಲ್ಕೊಳ್ಳೋದಷ್ಟೇ. ಮತ್ತೆ ನಾಳೆ ಲಾಗ್ನೊಳಗೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.